ಕೊಲೊಯ್ಡಲ್ ಓಟ್ವಿಲ್ ಮತ್ತು ಟ್ರಿಪಲ್ ವೋಟ್ ಕಾಂಪ್ಲೆಕ್ಸ್ ಒಳಗೊಂಡ ಎಮೋಲಿಯಂಟ್ ಥೆರಪಿ ಹಾಗೂ ಆರಂಭಿಕ ಹಂತದ ಆರೈಕೆಯ ಪ್ರಾಮುಖ್ಯತೆಯ ಕುರಿತು ತಜ್ಞರಿಂದ ಯಶಸ್ವಿ ಸಂವಾದ ಕಾರ್ಯಕ್ರಮ. ಮಕ್ಕಳಲ್ಲಿ ಹೆಚ್ಚುತ್ತಿರುವ ಚರ್ಮದ ಸೂಕ್ಷ್ಮತೆ ಮತ್ತು ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸಲು ಅವಿನೋ ಬೇಬಿ ತಯಾರಕರಾದ ಕೆನ್ವು ಇಂಡಿಯಾ ಮತ್ತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಬೆಂಗಳೂರು ಘಟಕದ ಸಹಯೋಗದೊಂದಿಗೆ ಬೆಂಗಳೂರು ನಗರದಲ್ಲಿ 2ನೇ ಆವೃತ್ತಿಯ ವೋಟ್ ನೇಚರ್ ಲ್ಯಾಬ್ ಅನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಈ ವೈಜ್ಞಾನಿಕ ಸಮಾವೇಶದಲ್ಲಿ ಮಕ್ಕಳ ತಜ್ಞರು ಭಾಗವಹಿಸಿ ಬಾಲ್ಯದಲ್ಲಿ ಕಂಡುಬರುವ ಚರ್ಮದ ಸಮಸ್ಯೆಗಳಿಗೆ ಆರಂಭಿಕ ಹಂತದಲ್ಲಿ ಚಿಕಿತ್ಸೆ ನೀಡುವುದರ ಮಹತ್ವವನ್ನು ಒತ್ತಿ ಹೇಳಿದರು. ವಿಶೇಷವಾಗಿ ಕೊಲೊಯ್ಡಲ್ ಓಟ್ವಿಲ್ ಮತ್ತು ಟ್ರಿಪಲ್ ವೋಟ್ ಕಾಂಪ್ಲೆಕ್ಸ್ ಹೊಂದಿರುವ ಎಮೋಲಿಯಂಟ್ ಥೆರಪಿಯು ಸೂಕ್ಷ್ಮ ಚರ್ಮದ ನಿರ್ವಹಣೆಯಲ್ಲಿ ಹೇಗೆ ಪರಿಣಾಮಕಾರಿ ಎಂಬ ವೈದ್ಯಕೀಯ ಪುರಾವೆಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಲಾಯಿತು. ಭಾರತದಲ್ಲಿ ಮಕ್ಕಳಲ್ಲಿ ಚರ್ಮದ ಸಮಸ್ಯೆಗಳು ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿವೆ. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ತಜ್ಞರ ಅಂಕಿಅಂಶಗಳ ಪ್ರಕಾರ ಭಾರತೀಯ ಮಕ್ಕಳಲ್ಲಿ 20% 39% ಮಕ್ಕಳಲ್ಲಿ ಆಟೋಪಿಕ್ ಡರ್ಮಾಟೈಟಿಸ್ ಸಮಸ್ಯೆ ಕಂಡುಬರುತ್ತಿದೆ. ಈ ಪ್ರಮಾಣವು ವಯಸ್ಕರಿಗಿಂತ ಮಕ್ಕಳಲ್ಲಿ ಅಧಿಕವಾಗಿದೆ ಎಂಬುದು ಗಮನಾರ್ಹ. ದಕ್ಷಿಣ ಭಾರತದ ಪ್ರಮುಖ ನಗರವಾದ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ನಗರೀಕರಣ, ವಾಯು ಮಾಲಿನ್ಯ ಮತ್ತು ಅಲರ್ಜಿ ಅಂಶಗಳು ಮಕ್ಕಳ ಚರ್ಮದ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತಿವೆ ಎಂದು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನೈಸರ್ಗಿಕ ಅಂಶಗಳನ್ನೊಳಗೊಂಡ ಮತ್ತು ವಿಜ್ಞಾನ ಆಧಾರಿತ ಚರ್ಮದ ಆರೈಕೆಯ ಉತ್ಪನ್ನಗಳ ಬಳಕೆಯ ಅಗತ್ಯ ಎಂದು ಕಾರ್ಯಕ್ರಮದಲ್ಲಿ ಚರ್ಚಿಸಲಾಯಿತು. ಈ ಸಮಾವೇಶದಲ್ಲಿ ಪ್ರಿಯಾ ಮಲ್ಲಿಕ್, ತನ್ವಿ ಚುರಾಡಿಯಾ ಜೈನ್ ಮತ್ತು ಗುಂಜನ್ ಪ್ರೇಹರ್ ಸೇರಿದಂತೆ ಪ್ರಮುಖ ಮಮ್ಮಿ ಇನ್ಫ್ಲೂಯೆನ್ಸರ್ಗಳು ಮತ್ತು ಮಕ್ಕಳ ಪೋಷಕರು ಭಾಗವಹಿಸಿದ್ದರು. ಅವರು ತಮ್ಮ ಮಕ್ಕಳ ಸೂಕ್ಷ್ಮ ಚರ್ಮದ ಸಮಸ್ಯೆಗಳನ್ನು ನಿರ್ವಹಿಸಿದ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಂಡರು. ಮಕ್ಕಳ ಚರ್ಮದ ಆರೈಕೆಯ ಬಗ್ಗೆ ನಿರಂತರ ಜಾಗೃತಿಯು ಅಗತ್ಯತೆ, ಕೊಲೊಯ್ಡಲ್ ಓಟ್ವಿಲ್ನ ಪರಿಣಾಮಕತ್ವ ಹಾಗೂ ಪೋಷಕರಿಗೆ ಸರಳವಾದ ಚರ್ಮದ ವಿಜ್ಞಾನವನ್ನು ತಲುಪಿಸುವ ಮಹತ್ವದ ಕುರಿತು ಅವರು ಮುಕ್ತವಾಗಿ ಚರ್ಚಿಸಿದರು. ಅಲ್ಲದೆ ಮಕ್ಕಳ ಸೂಕ್ಷ್ಮ ಚರ್ಮದ ನಿರ್ವಹಣೆಯಲ್ಲಿ ಸೌಮ್ಯವಾದ ಮತ್ತು ನಿರಂತರವಾದ ಆರೈಕೆಯ ದಿನಚರಿ ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳಿದರು. मेरा नाम ईशान श्रीवास्तव है. मैं आज यहाँ कैनवियो की तरफ से आप सबका स्वागत करता हूँ बैंगलोर के फर्स्ट एवर ओट नेचर लैब में. ये इवेंट 2 पार्ट्स में है. फर्स्ट हाफ में हम इंडियन अकेडमी ऑफ पीडियाट्रिशियंस बैंगलोर के साथ पार्टनरशिप करके पीडियाट्रिक स्किन टॉक्स कर रहे हैं, जिसमें हम बता रहे हैं कि कोलॉइडल ओटमील जो इंग्रेडिएंट अविनो बेबी के प्रोडक्ट्स में जाता है, उससे कैसे शिशुओं की देखभाल अच्छे से कर सकते हैं उनकी स्किन की. सेकेंड हाफ में हमने काफ़ी सारे इन्फ्लुएंसर्स को बुलाए हैं जो आके हमारे प्रोडक्ट्स के बारे में जानेंगे, हमारे साइंटिस्ट से बात करेंगे, हमारे डेमोज देखेंगे, हमारे साइंस को जानेंगे प्रोडक्ट्स के पीछे. आज हम हमारा लेटेस्ट प्रोडक्ट डेली मॉइस्चर क्लेंजिंग बार भी अनवील कर रहे हैं, जो कई मामले में इंडस्ट्री फर्स्ट है. डॉक्टर्स के साथ बनाया गया हुआ, सेफ फॉर न्यूबॉर्न स्किन, जब से बच्चा पैदा होता है डे 1 से आप ये बार यूज़ कर सकते हैं. एंड ऑल्सो टीयर फ्री फॉर्मूला. इसका मतलब जब क्लेंजिंग के वक्त अगर सोप क्लेंजिंग बार आँखों में भी चले जाता है आपके बच्चे के, तो वो आंसू नहीं आएंगे क्योंकि टीयर फ्री फॉर्मूला है. तो एक रेवोल्यूशनरी प्रोडक्ट है जिसको हम आज के इवेंट में लॉन्च कर रहे हैं. थैंक यू आप सबको जो यहाँ आए, हमारे साथ कोलैबोरेट किए इस इवेंट के लिए. एंड हम आशा करते हैं कि ऐसे हम और बहुत सारे इवेंट्स फ्यूचर में भी करेंगे. सो देयर्स 2 सेपरेट ब्रांड्स, वेरी separate products. So Johnson's Baby is also like for everyday care. Avino Baby is a more premium range which is for powered by oats. Company Kenvue is the same. It also has Johnson's Baby as a line and Avino Baby as a line. Both very separate manufacturing facilities, separate ingredients and separate need cases. One is for daily care, which is Johnson's Baby. Avino Baby is premium, made with natural ingredients for more premium care.